ಸ್ಮರಣ ಸಭೆಗೆ ಬರೆದಿರುವಂತ ಒಂದು ಪತ್ರದಲ್ಲಿ ಇರುವಂತ ಆ 10ನೇ ವಚನ ನಾನು ಓದಿದಾಗ ನಾನು ಜೀವನದಲ್ಲಿ ಮೊಟ್ಟ ಮೊದಲು ನಾನು ಓದಿರುವಂತ ಬೈಬಲ್ ಅಲ್ಲಿ ನಾನು ಓದಿರುವಂತ ವಾಕ್ಯ ಅದೇನೆಂಬುದಾಗಿ ನೋಡುವಾಗ ಮಧ್ಯ ಭಾಗದಿಂದ ನಾನು ನೋಡ್ತೇನೆ. 10 ದಿನಗಳ ತನಕ ನಿಮಗೆ ಸಂಕಟವಿರುವುದು, ನೀನು ಸಾಯಬೇಕಾದರೂ ನಂಬಿಕಸ್ಥನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ಆ ವಚನವನ್ನ ನಾನು ನನ್ನ ಬೈಬಲ್ ಅಲ್ಲಿ ಕೂಡ ಓದಿಲ್ಲ, ಅದು ಬೈಬಲು ನನಗಿರ್ಲಿಲ್ಲ. ಅವಾಗ ನನಗೆ ಸುವಾರ್ತೆ ಸಾರಲು ನಮ್ಮ ಊರ ಕಡೆಯಿಂದ ಆಂಧ್ರದಿಂದ ಬಂದ ಒಬ್ಬ ಸಹೋದರ, ಆತನ ಮುನ್ಕಾಲೂರಿ ಪ್ರಾರ್ಥನೆ ಮಾಡಿ ಮಲ್ಕೊಂಡಾಗ ನಾನು ಅದನ್ನು ಓದಿದೆ. ಸಹೋದರ ಸಹೋದರಿಯರೇ, ನಾನು ರಕ್ಷಣೆ ಹೊಂದಿದ ದಿನದಿಂದ ನನಗೆ ಪ್ರಕಟಣೆ ಗ್ರಂಥ ಬಗ್ಗೆ ಬಹಳ ಉತ್ಸಾಹ ಇತ್ತು, ಬಹಳ ಕುತೂಹಲ ಇತ್ತು. ಹಲವಾರು ಸೇವಕರುಗಳ ಬಳಿಯಲ್ಲಿ ನಾನು ಪ್ರಕಟಣೆ ಗ್ರಂಥದ ಧ್ಯಾನಗಳನ್ನು ಕಲಿತುಕೊಳ್ಳಕ್ಕೆ ಪ್ರಯತ್ನ ಮಾಡಿದೇನೆ ಹೊರತು ಕಲಿತುಕೊಂಡಿದ್ದೀನಿ ಎಂಬುದಾಗಿ ಹೇಳಲಿಕ್ಕೆ ನನ್ನ ಕೈಲಿ ಆಗ್ತಿಲ್ಲ. ಧ್ಯಾನಿಸ್ತಾ ಇದ್ದೇನೆ, ದೇವರ ವಾಕ್ಯ ದೇವರ ಆತ್ಮ ನಡೆಸ್ತಿದ್ದಾನೆ ಎಂಬುದಾಗಿ ಮಾತ್ರ ಹೇಳಬಲ್ಲೆನೆ ಹೊರತು ನನಗೆ ಆ ಜ್ಞಾನವಾಗ್ಲಿ ಆ ತಿಳುವಳಿಕೆ ಆಗ್ಲಿ ನನಗಿಲ್ಲ. ನಾನು ನಿಮ್ಮಂತೆ ಸಾಮಾನ್ಯನು, ನಿಮ್ಮಲ್ಲಿ ಒಬ್ಬನು. ಆದರೆ ದೇವರು ಕೊಟ್ಟಿರುವಂತ ಈ 2 ಮಾತುಗಳು ನಿಮ್ಮ ಬಳಿ ಹಂಚಿಕೊಳ್ಳುವಾಗ ನನ್ನ ದೃಷ್ಟಿಗೆ ಬರುವಂತಹದ್ದು, ಸೇರಿ ಬಂದಿರುವ ನೀವೆಲ್ಲರೂ ಕೂಡ ನನಗಿಂತ ಶ್ರೇಷ್ಠರು. ನಿಮ್ಮ ನಂಬಿಕೆ ದೊಡ್ಡದು, ನಿಮ್ಮ ವಿಶ್ವಾಸ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇಟ್ಟಿದ್ದೀರಾ. ಅದಕ್ಕೆ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಕಳೆದ ಸಾರಿ ಸಂದೇಶವನ್ನ ನಾನು ಮುಗಿಸುತ್ತಾ ಜೀವಬಾಧ್ಯರ ಪಟ್ಟಿಯನ್ನು ಕುರಿತು ಹಳೆಯ ಒಡಂಬಡಿಕೆಯಲ್ಲಿ ಅದು ಹೀಬ್ರೂ ಭಾಷೆಯಲ್ಲಿ ಬರೆಯಲ್ಪಟ್ಟು ಅದು ಬುಕ್ ಆಫ್ ಲಿವಿಂಗ್ ಎಂಬುದಾಗಿ ಹೇಳುತ್ತಾ ಮೋಶೆಯು ಕೇಳಿಸಿಕೊಂಡದ್ದು, ಮೋಶೆಯು ದೇವರನ್ನ ಬೇಡಿಕೊಂಡಿದ್ದು ಆ ಸಂದರ್ಭ ನಾನು ತಮಗೆ ತಿಳಿಸೆ. ಮತ್ತೆ ನಾನು ಅದನ್ನು ಪುನಃ ರಿಪೀಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಆದರೆ ದಾವಿದನು ಪ್ರಾರ್ಥನೆ ಮಾಡಿದನು, ಜೀವಬಾಧ್ಯರ ಪಟ್ಟಿಯಲ್ಲಿ ನನ್ನ ಹೆಸರಿರಬೇಕೆಂಬುದಾಗಿ. ಆದರೆ ಹೊಸ ಒಡಂಬಡಿಕೆಗೆ ಬಂದಾಗ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುವಂತವ್ರು, ರಕ್ಷಣೆ ಹೊಂದಿದಂತವ್ರು, ಅವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿರ್ತವೆ ಎಂಬುದು ನಮಗೆ ಸತ್ಯವೇದ ಖಾತ್ರಿಪಡಿಸುತ್ತದೆ. ಅದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಪ್ರಿಯರೇ. ಹಾಗಾಗಿ ಈ ದಿನ ಆ ದಿನ ನಾನು ಅವತ್ತು ಹೇಳಿದೆ ನಿಮಗೆ ವಸ್ತ್ರಗಳನ್ನು ಕುರಿತು, ಅಂದರೆ ಯಾರು ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 4ನೇ ವಚನದ ಒಂದು ಭಾಗ ನಾನು ತಮಗೆ ವಿವರಿಸಲಿಲ್ಲ. ಅದರಲ್ಲಿ ಕೆಲವು ಚಾರಿತ್ರಾತ್ಮಕ ಮತ್ತು ವೇದಾಂತ ರೀತಿಯ ಸಂಗತಿಗಳು ಉಂಟು. ಅವುಗಳನ್ನ ನಾವು ಈ ದಿನ ತಿಳ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡೋಣ. ಯಾರು ಈ ಶುಭ್ರ ವಸ್ತ್ರಗಳಿರುವವರು, ಯಾರು ಮೈಲಿಗೆ ಆಗದಿರುವ ವಸ್ತ್ರಗಳು ಧರಿಸಿಕೊಂಡವರು ಎಂಬುದನ್ನು ನಾವು ವಾಕ್ಯದಲ್ಲಿ ಧ್ಯಾನಿಸುವಂತ ಒಂದು ಪ್ರಯತ್ನ ಮಾಡೋಣ ಪ್ರಿಯರೇ. ದಯಮಾಡಿ ಓದಿ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 4ನೇ ವಚನ. ರೆವಲೇಷನ್ಸ್ ಚಾಪ್ಟರ್ 3 ವರ್ಸ್ 4. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದಿಸಿನೊಳಗೆ ನಿನ್ನಲ್ಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಗೆ ನಡೆಯುವರು. ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಜೀವಬಾಧ್ಯರ ಪಟ್ಟಿಯಿಂದ ಅವರ ಹೆಸರನ್ನು ನಾನು ಅಳಿಸಿ ಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು. ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಥ್ಯಾಂಕ್ ಯು ಅಣ್ಣ, ಸ್ಟೆವೆನ್ಸನ್ ಅಣ್ಣ, ಥ್ಯಾಂಕ್ ಯು. ಬಹಳ ಚೆನ್ನಾಗಿ ಓದಿದ್ರಿ, ಬಹಳ ವಿವರವಾಗಿ ಸ್ಪಷ್ಟವಾಗಿ ಓದಿದ್ರಿ, ಅರ್ಥ ಆಯ್ತು. ಕರ್ತನಲ್ಲಿ ಪ್ರಿಯರೇ, ಈ ಸಾರ್ದಿಸ್ ಸಭೆಯ ಕೊನೆಯ ವಾಕ್ಯ ಭಾಗ, ದಟ್ ಈಸ್ ಎ ಸೆಂಡ್ ಆಫ್ ಟು ದ ಸಾರ್ದಿಸ್ ಚರ್ಚ್ ಅಂಡ್ ಎನ್ ಇನ್ವಿಟೇಷನ್ ಟು ದ ಫಿಲಡೆಲ್ಫಿಯಾ ಚರ್ಚ್ ಎಂಬ ರೀತಿಯಲ್ಲಿ ಅದು ಬರೆಯಲ್ಪಟ್ಟಿದೆ. ಫಿಲಡೆಲ್ಫಿಯಾ ಸಭೆಗೆ ಹೋದಾಗ ನಾವು ಧ್ಯಾನಿಸ್ಲಿಕ್ಕೆ ಹೋಗ್ತಾ ಇದೀವಿ. ಈಗ ನಾವು ಟೈಮ್ ಲೈನ್, ಆ ಕಾಲಘಟ್ಟದ ಧ್ಯಾನಕ್ಕೆ ನಾವು ಹೋಗ್ತೀವಿ. ಸಾರ್ವತ್ರಿಕ ಸಭೆಗೆ ಸಂದೇಶವು ಈ ವಾಕ್ಯದಲ್ಲಿ ಅಡಕವಾಗಿದೆ ಎಂಬುದನ್ನು ನಾವು ನೆನಪು ಮಾಡ್ಕೊಳ್ತೇವೆ. ಹೀಗೆ ಸಾರ್ದಿಸು ಎಂಬುದಾಗಿರುವಂತ
ಆ ಅರ್ಥ ರೆಸಿಡ್ಯೂಮ್, ಶೇಷ ಅಂದ್ರೆ ಉಳಿಕೆ ಇರುವಂತವರು, ಉಳಿದಿರುವಂತವರು ಎಂಬುದಾಗಿರುವಂತ ಅರ್ಥದಲ್ಲಿ ನಾವು ಧ್ಯಾನಿಸಿಕೊಳ್ತೇವೆ. ಈ ಶುಭ್ರ ವಸ್ತ್ರಗಳು ಇರುವಂತವ್ರು ಯಾರು ಎಂಬುದಾಗಿ ಹೇಳುವಾಗ, ಆ ಹಿಂದೆ ಇರ್ಲಿಲ್ವಾ? ಇತ್ತು. ಆದ್ರೆ ಎಂತ ರೀತಿಯಲ್ಲಿ ಇದ್ರು ಅಂದ್ರೆ, ಧರ್ಮವನ್ನಾಗಿ ಮಾಡಿ ಕ್ರೈಸ್ತವ್ಯವನ್ನ ರಾಜ್ಯಾಂಗದ ಜೊತೆಯಲ್ಲಿ ಸೇರಿಸಿ, ಪೋಪುಗಳು ಈ ಲೋಕದ ಶಿರಸ್ಸುಗಳು, ಸಭೆಗೆ ಶಿರಸ್ಸುಗಳು ಅವರೇ ಎಂಬುದಾಗಿರ್ತಕ್ಕಂಥ ಒಂದು ಮತ ಪ್ರಾರಂಭ ಆಗಿತ್ತು. ಕರ್ತನಲ್ಲಿ ಪ್ರಿಯರೇ, ಯಾವಾಗ ಮತ ಪ್ರಾರಂಭವಾಯಿತೋ ಆವಾಗ ಆ ರಕ್ಷಣೆಯ ವಸ್ತ್ರಗಳ ಮಲಿನವಾಯಿತು. ಅಂದ್ರೆ ಕ್ರೈಸ್ತ ಸಭೆಗೆ ಅಪೊಸ್ತಲ ಕಾಲದಲ್ಲಾಗ್ಲಿ, ಮಾರ್ಕನ ಸುವಾರ್ತೆಯಲ್ಲಾಗ್ಲಿ, ಯೋಹಾನ್ ಸುವಾರ್ತೆಯಲ್ಲಾಗ್ಲಿ, ಮತ್ತಾಯನ ಬರೆದ ಸುವಾರ್ತೆಯಲ್ಲಾಗ್ಲಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆರೋಹಣನಾಗುವ ಸಂದರ್ಭದಲ್ಲಿ ಹೇಳಿರುವ ಮಾತೇನೆಂದ್ರೆ, ಯಾರು ಕೂಡ ಮತವನ್ನಾಗಿ ಆಚರಣೆ ಮಾಡಬೇಡಿ ಎಂಬುದಾಗಿ ಅದ್ಭುತವಾದ ರೀತಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳಿ ಆತನು ಪರಲೋಕಕ್ಕೆ ಆರೋಹಣನಾದನು. ಪ್ರಿಯರೇ, ಅಪೊಸ್ತಲ ಕಾರ್ಯಗಳ ಕಾಲಘಟ್ಟ ನಡೆದ ನಂತರ ಪತ್ರಿಕೆಗಳ ಕಾಲಘಟ್ಟಕ್ಕೆ ನಾವು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಕ್ರೈಸ್ತವ್ಯವು ಆ ರೋಮನ್ ಗ್ರೇಷಿಯೋ ಕಲ್ಚರ್, ಅಂದ್ರೆ ರೋಮ್ ಸಾಮ್ರಾಜ್ಯಾಧಿನೇತಗಳು, ಆ ರೋಮನ್ ಸೀಸರ್ಸ್ ಅವರ ಕಾಲಘಟ್ಟದಲ್ಲಿ ಕ್ರೈಸ್ತವ್ಯವು ಬೆರೆತು ಹೋಯ್ತು, ಮಿಕ್ಸ್ ಆಗಿ ಹೋಯ್ತು. ಕಾನ್ಸ್ಟಂಟೈನ್ ಎಷ್ಟು ಒಳ್ಳೆಯದನ್ನು ಮಾಡಿದರೋ ಕ್ರೈಸ್ತವ್ಯಕ್ಕೆ, ಅಷ್ಟೇ ಅದರಿಂದ ಒಂದು ಕೊಡುಗೆ ಬಂದದ್ದು ಏನೆಂಬುದಾಗಿ ಹೇಳುವಾಗ, ಅದು ಕ್ರೈಸ್ತ ಧರ್ಮವಾಗಿ ಅದೊಂದು ಮತ ಗುರು ಬೇಕು, ಅದರಿಂದ ಒಂದು ಧರ್ಮ ಆಗ್ಬೇಕೆಂಬುದಾಗಿ ಒಂದು ರಿಲಿಜಿಯಸ್ ಮೈಂಡ್ ಸೆಟ್ ಅನ್ನೋದು ಕ್ರಿಯೇಟ್ ಆಯ್ತು. ಹೇಗೆ ನೋಡ್ರಿ, ಕಾಲಾಂತರದಲ್ಲಿ ದೇವರ ಆಜ್ಞೆಗಳೇ ಬೇರೆ, ದೇವರ ಕ್ಯಾನಾನಿಕಲ್ ರೈಟಿಂಗ್ಸ್, ಸತ್ಯವೇದದಲ್ಲಿ ಬರೆದಿರುವಂತಹ ಸತ್ಯವೇ ಬೇರೆ. ಆದರೆ ಅದರ ಜೊತೆಗೆ ಆಚಾರಗಳು ಸೇರಿಕೊಂಡಾಗ ವಿಚಾರವು ದೂರವಾಗಿ ಹೋಯಿತು. ಅದುವೇ ದೇವರಿಗೆ ಇಷ್ಟವಿಲ್ಲದಿರುವಂತಹ ಸ್ಥಿತಿ. ಆದುದರಿಂದ ಪತ್ಮೋಸ್ ದ್ವೀಪದಲ್ಲಿ ಭಕ್ತನಾದ ಯೋಹಾನನಿಗೆ ಕಾಣಿಸಿಕೊಂಡು, ಯೋಹಾನು, ನನ್ನ ಆಜ್ಞೆಗಳಿಗೆ ಅನುಸಾರವಾಗಿ ಇಲ್ಲದೆ ಇರುವಂತಹ ಸಭೆಗಳು, ಆದ್ದರಿಂದ 7 ಪರಿಪೂರ್ಣತೆಗೆ ಸಂಕೇತ, ಈ 7 ಸಭೆಗಳಿಗೆ ನೀನು ಬರೇ. ಕರ್ತನಾದ ಯೇಸು ಕ್ರಿಸ್ತನು ಮೊಟ್ಟ ಮೊದಲನೇ ಸಭೆಯಾಗಿ ಎಫೆಸ್ ಸಭೆಯನ್ನಿಟ್ಟನು. ಎಫೆಸ್ ಸಭೆಯಲ್ಲಿ ಒಳ್ಳೆಯ ಅಪೊಸ್ತಲರ ಬೋಧನೆ ಇತ್ತು, ಒಳ್ಳೆಯ ಅನ್ಯೋನ್ಯತೆ ಇತ್ತು, ಒಳ್ಳೆಯ ಅವರ ಒಂದು ದುರ್ಬೋಧನೆಯನ್ನು ಖಂಡಿಸುವಂತದ್ದಿತ್ತು. ಆದ್ರೆ ಪ್ರೀತಿ ಇರಲಿಲ್ಲ. ಆದಿ ಪ್ರೀತಿಯನ್ನು ಬಿಟ್ಟಿರುವಂತಹ ಸಭೆಯಾಗಿತ್ತು. ಸಭೆಯಲ್ಲಿರುವಂತ ಮೆಚ್ಚುಗೆಗಳನ್ನು ಮೆಚ್ಚಿಕೊಂಡನು ಕರ್ತನಾದ ಯೇಸು ಕ್ರಿಸ್ತನು. ಆದರೆ ಅದೇ ರೀತಿಯಲ್ಲಿ ಆ ತಪ್ಪುಗಳನ್ನು ತಿದ್ದುಪಡಿ ಮಾಡುತ್ತಾ ಈ ಕಾಲಘಟ್ಟ ಸಾರ್ದೀಸ್, ತುಯತೈರ ಅದು ಜಾರಿ ಹೋಗುವ ಸಭೆಯಾಗಿ ಸಾರ್ದೀಸ್ಗೆ ಬಂದಾಗ ಸಭಾಕಾಲ ಡೆಡ್ ಚರ್ಚ್ ಎಂಬುದಾಗಿ ಕರೆಯಲ್ಪಟ್ಟಿತು. ಆದರೂ ಕೂಡ ಆ ಡೆಡ್ ಚರ್ಚ್ ನಲ್ಲಿ ಮೃತರಾಗಿರುವ ಆ ಒಂದು ಸಭೆಯಲ್ಲಿನೇ ಮತೋದ್ಧಾರಕರು ಎದ್ದು ಬಂದರು. ಆ ಮತೋದ್ಧಾರಕರನ್ನು ಸೂಚಿಸುವಂತ ವಾಕ್ಯ ಭಾಗವೇ ಈ 4ನೇ ವಚನ ಎಂಬುದಾಗಿ ನಾವು ಕಾಣ್ತೇವೆ. ಕರ್ತನಲ್ಲಿ ಪ್ರಿಯರೇ, ನಾವು ಈ ಮಾತುಗಳನ್ನು ಧ್ಯಾನಿಸಿಕೊಳ್ಳುವಾಗ ನಮ್ಮ ಜೊತೆಯಲ್ಲಿರುವಂತಹ ಸಹೋದರರುಗಳಾಗ್ಲಿ ಅಥವಾ ರೋಮನ್ ಕೆಥಾಲಿಸಿಸಂನಲ್ಲಿರುವವ್ರನ್ನ ನಾವು ದ್ವೇಷಿಸುವ ದೃಷ್ಟಿಕೋನದಿಂದ ನೋಡಬಾರ್ದು. ಯಾಕಂದ್ರೆ ಒಂದು ದಿನ ಕರ್ತನ ಅವರನ್ನು ಆರಿಸ್ಕೋಬಹುದು. ಯಾಕಂದ್ರೆ ಮಾರ್ಟಿನ್ ಲೂಥರ್ ಅಲ್ಲಿಂದಲೇ ಬಂದಂತವನು. ಹಾಗಾಗಿ ನಾವೆಲ್ಲರೂ ದೇವರ ಸೃಷ್ಟಿ. ಹಾಗಾಗಿ ನಾವು ಎಲ್ಲರನ್ನು ಕೂಡ ಎಲ್ಲರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು. ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತೆ, ಎಲ್ಲಾ ಜನರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ದೇವರ ಚಿತ್ತವಾಗಿದೆ. ಅದುವೇ ನಮ್ಮ ಉದ್ದೇಶ ಆಗಿರಬೇಕು. ಆದರೆ ಕಾಲಾಂತರದಲ್ಲಿ ಆದ ಬದಲಾವಣೆಗಳನ್ನು ಸತ್ಯವೇದದ ಬೆಳಕಿನಲ್ಲಿ, ಕ್ಯಾನಾನಿಕಲ್ ರೈಟಿಂಗ್ಸ್ ನಲ್ಲಿ ಬಂದಿರುವಂತಹ ವಿಷಯಗಳನ್ನ ನಾವು ಧ್ಯಾನಿಸಿ
ಆ ಸಂಗತಿಗಳನ್ನು ಯೋಚನೆ ಮಾಡ್ಬೇಕು. ನೋಡ್ರಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಾವುದಾದ್ರೂ ಒಂದು ಧರ್ಮವನ್ನು ಸ್ಥಾಪಿಸಿದ್ರೆ, ಅಥವಾ ಒಂದು ಮತವನ್ನು ಸ್ಥಾಪಿಸಿದ್ರೆ, ಒಂದು ಮಠವನ್ನೇನಾದ್ರೂ ಸ್ಥಾಪಿಸಿದ್ರೆ ಎಲ್ಲರೂ ಕೂಡ ಅಲ್ಲಿಗೆ ಹೋಗಿರೋರು. ಆದ್ರೆ ಎಲ್ಲಿ ಕೂಡ ಆ ಪ್ರಸ್ತಾಪ ಮಾಡಲಿಲ್ಲ. ತನ್ನನ್ನು ತಾನು ಅಲ್ಲಿ ಯಾವುದೇ ಒಂದು ಸ್ವಾಮೀಜಿ ಆಗ್ಲಿ ಅಥವಾ ಒಂದು ಆಲಯ ಕಟ್ರಿ, ಒಂದು ಬ್ಯಾಸಿಲಿಕಾ ಮಾಡಿ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನ ಹೇಳಲಿಲ್ಲ. ನೋಡ್ರಿ, ನಿಮಗೆ ಆಧಾರವಾಗಿ ಕೆಲವು ಸಂಗತಿಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮತ್ತಾಯನ ಬರೆದ ಸುವಾರ್ತೆ ಕೊನೆಯ ಅಧ್ಯಾಯ 18-19 ನಮ್ಮ ಎಲ್ಲರಿಗೂ ಚೆನ್ನಾಗಿ ಪರಿಚಯ ಆಗಿರುವಂತ ವಾಕ್ಯ ಭಾಗನೆ. ದಯಮಾಡಿ ಒಮ್ಮೆ ನೋಡುವ. ಆರೋಹಣದ ಸಂದರ್ಭದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಭಕ್ತ ಕೋಟಿಗೆ, ತನ್ನ ಜನರೆಲ್ಲರಿಗೂ ಕೂಡ ಹೇಳಿರುವಂತಹ ಮಾತು ಏನೆಂಬುದನ್ನು ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18, 19 ಮತ್ತು 20 ವಚನಗಳನ್ನು ನಾನೇ ಓದ್ತೇನೆ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸುವುದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಪ್ರಿಯರೇ, ಆತನು ಎಲ್ಲಾ ದೇಶದವರನ್ನ ಇಸ್ರಾಯೇಲ್ ದೇಶಕ್ಕೆ ಕರ್ಕೊಂಡು ಬನ್ನಿ ಎಂಬುದಾಗಿ ಕೂಡ ಹೇಳಿಲ್ಲ, ಅಥವಾ ಎಲ್ಲಾ ದೇಶದವರನ್ನ ಇಂಥ ಸ್ಥಳಕ್ಕೆ ಕರ್ಕೊಂಡು ಬನ್ನಿ ಅಂತ ಹೇಳಿಲ್ಲ. ನೀವು ಹೊರಟು ಹೋಗಿ, ದ ಗ್ರೇಟ್ ಕಮಿಷನ್ ಹೇಳುವಂಥದ್ದೇನೆಂದ್ರೆ, ನೀವು ಜಗತ್ತಿನಾದ್ಯಂತ ಕೊನೆಯವರೆಗೂ ಕೂಡ ನೀವು ಹೊರಟು ಹೋಗಿ ಸುವಾರ್ತೆಯನ್ನು ಸಾರ್ರಿ. ಅದೊಂದು ಕರ್ತನ ನಮಗೆ ಕೊಟ್ಟಿರುವಂತ ಒಂದು ಮಹಾ ಆಜ್ಞೆ. ಯಾಕಂದ್ರೆ ಕರ್ತನಿಗೆ ಗೊತ್ತಿತ್ತು, ಇದು ಒಂದು ಧರ್ಮವಾಗಿ, ಇದೊಂದು ಮತವಾಗಿ, ಇದೊಂದು ಕುಲ ಆಗಿ, ಇದೊಂದು ಭಾಷೆಗೆ ಸೀಮಿತವಾಗಿರುವಂತದ್ದಾಗಿ ಮಾಡಬಾರದು. ಆದ್ರೆ ಯೇಸು ಕ್ರಿಸ್ತನನ್ನ ಅನುಸರಿಸುವಂತ ಶಿಷ್ಯರಾಗಿ ಮಾತ್ರ ಮಾರ್ಪಡಲ್ಪಡುವುದು. ಕರ್ತನಾದ ಯೇಸು ಕ್ರಿಸ್ತನಿಗೆ ಬೇಕಾಗಿರುವುದು ಅನುಸರಣೆ ಮಾಡುವಂತವ್ರು, ಅನುಕರಣೆ ಮಾಡುವವರಲ್ಲ. ಇಮಿಟೇಷನ್ ಕರ್ತನಾದ ಯೇಸು ಕ್ರಿಸ್ತನ ಇಷ್ಟಪಡೋದಿಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಇಷ್ಟಪಡುವುದೇನೆಂದ್ರೆ ಫಾಲೋಯರ್ಸ್. ವಿ ನೀಡ್ ಟು ಫಾಲೋ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತನನ್ನ, ಆತನನ್ನ ಅನುಸರಿಸಿ ನಾವು ನಡೆಯುವಂತರಾಗಿರಬೇಕು. ಹಾಗೆ ಮಾರ್ಕನ ಸುವಾರ್ತೆಯಲ್ಲಿ ಒಂದು ಒಳ್ಳೆಯ ಮಾತು ಆ ಕೊನೆಯಲ್ಲಿ ಸ್ವಾಮಿ ಹೇಳ್ತಾರೆ. ಇದೇ ರೀತಿ 15ನೇ ವಚನ, ನೀವು ಲೋಕದ ಎಲ್ಲಾ ಕಡೆಗೂ ಹೋಗಿ ಜಗತ್ತಿಗೆಲ್ಲಾ ಸುವಾರ್ತೆಯನ್ನು ಸಾರಿರಿ. ವಾಟ್ ಎ ಗ್ರೇಟ್ ಕಮಿಷನ್, ವಾಟ್ ಎ ಗ್ರೇಟ್ ಗಾಡ್. ಪ್ರಪಂಚದ ಎಲ್ಲ ಮೂಲೆ ಮೂಲೆಯನ್ನು ಕೂಡ ಇರುವ ಜನರನ್ನ ಪ್ರೀತಿಸಿರುವಂತ ದೇವರು. ಆದ್ರೆ ರೋಮ್ ಸಾಮ್ರಾಜ್ಯದ ಒಂದು ವ್ಯಾಟಿಕನ್ ಸಿಟಿ ಕರ್ತನ ಗುರಿ ಆಗಿರ್ಲಿಲ್ಲ. ಹಾಗಿದ್ದಿದ್ರೆ ಕರ್ತನು ಆರೋಹಣನಾಗಿ ಪರಲೋಕಕ್ಕೆ ಏರಿ ಹೋಗುವಾಗ ಆ ಮಾತುಗಳನ್ನಾದರೂ ಹೇಳ್ತಿದ್ರು. ಲೂಕನ ಸುವಾರ್ತೆ ಕೊನೆ ವಚನದಲ್ಲಿ ನೋಡುವಾಗ ಆತನ ಶಿಷ್ಯರಿಗೆ ಆಶೀರ್ವಾದ ಮಾಡಿ ಆರೋಹಣನಾದನು. ಅಲ್ಲಿಯವರೆಗೂ ಆಶೀರ್ವಾದ ಎಂಬುದಾಗಿರುವಂತ ಪದ ಹೇಳಿಲ್ಲ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನ ಲೂಕನ ಸುವಾರ್ತೆ ಕೊನೆ ವಚನದಲ್ಲಿ ಶಿಷ್ಯರಿಗೆ ಆಶೀರ್ವಾದ ಮಾಡಿ ಆತನು ಹೊರಟು ಹೋದನು. ಯೋಹಾನ್ ಸುವಾರ್ತೆ ಕೊನೆಯ ಅಧ್ಯಾಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಆರೋಹಣ ಆಗೋದಕ್ಕಿಂತ ಮುಂಚೆ ತನ್ನ ಸಭೆಯನ್ನು ಕಟ್ಟಲು, ಆ ಕುರಿಗಳನ್ನು ಮೇಯಿಸಲು, ಕುರಿಗಳನ್ನು ಕಾಯಲು, ಕುರಿಗಳನ್ನ ಮಮತೆಯಿಂದ ನಡೆಸಲು ಪೇತ್ರನನ್ನು ಸ್ವಲ್ಪ ಮಟ್ಟಿಗೆ ಆತನನ್ನ ಸ್ವಲ್ಪ ಸ್ಫೂರ್ತಿ ತುಂಬಿಸಿ ಮತ್ತು ಕರ್ತನು ನಿರ್ಗಮಿಸಿದನು. ಪ್ರಿಯರೇ, ಆರೋಹಣನಾದನು. ಅದಕ್ಕೆ ಯೋಹಾನನ್ ಹೇಳ್ತಾನೆ, ಆತನು ಮಾಡಿರುವ ಕಾರ್ಯಗಳನ್ನು ಕುರಿತು ನಾವು ಬರೆಯಬೇಕಾದರೆ ಈ ಭೂಲೋಕವೆಲ್ಲ ಸಾಕಾಗೋದಿಲ್ಲ. ವಾಟ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್. ಕರ್ತನಲ್ಲಿ ಪ್ರಿಯರೇ, ಅಪೊಸ್ತಲ ಕಾರ್ಯಗಳಲ್ಲಿ ಕೂಡ ನಾವು ನೋಡುವಾಗ ಕೊನೆಗೆ ಬಾಡಿಗೆ ಮನೆಯಲ್ಲಿದ್ದು ಉಪದೇಶ ಮಾಡುತ್ತಾ ಸಾಗಿರುವಂತ ಈ ಒಂದು ಸುವಾರ್ತೆ, ಈ ಒಂದು ಸತ್ಯ, ಈ ಸತ್ಯವನ್ನ ಅನೇಕ ರೀತಿಯಲ್ಲಿ ಅದನ್ನ ಅಸತ್ಯವನ್ನಾಗಿ ಮಾಡ್ಲಿಕ್ಕೋಸ್ಕರವಾಗಿ ಸೈತಾನನು ಮಾಡಿರುವ ಕೆಲವು ತಂತ್ರಗಳಲ್ಲಿ ಸಾರ್ದೀಸು ಸಭೆಯ ಅಂತ್ಯದಲ್ಲಿ ದೇವರು ಮತೋದ್ಧಾರಕರನ್ನು ಎಬ್ಬಿಸಿದರು. ಕಾನ್ಸ್ಟಂಟೈನ್ ಮೂಲಕವಾಗಿ ಸ್ವಲ್ಪ ಒಳ್ಳೆಯದು ನಡೆದಿದ್ದರು, ಹಿಂಸೆ ತಡೆಯಲ್ಪಟ್ಟಿದ್ದರು. ನಂತರ ಏನಾಯ್ತಂದ್ರೆ
ಆ ರೋಮನ್ ಸಾಮ್ರಾಜ್ಯದ ಪೋಪುಗಳು ಅಧಿಕಾರ, ಅಧರ್ಮವಾಗಿ ಅವರ ನಡೆದುಕೊಂಡ್ರು. ಅದನ್ನೇ ನಾವಿಲ್ಲಿ ಪ್ರಕಟಣೆ ಗ್ರಂಥದಲ್ಲಿ ಕಾಣ್ತೇವೆ. ಅಂತ ಕಾಲಘಟ್ಟ ಇದ್ದಂತ ಆ ಸಾರ್ದಿಸ್ ಸಭೆಯಲ್ಲಿರುವಂತ ಆ ಸಂಗತಿಗಳಲ್ಲಿ ಸೇರದೇ ಇರುವಂತವ್ರು ಕೆಲವರು ಅವರಿಂದ ಪ್ರತ್ಯೇಕಿಸಲ್ಪಟ್ಟವರಾದರು. ಅದಕ್ಕೋಸ್ಕರವಾಗಿ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ, ಆಯಾ ಕಾಲಘಟ್ಟದಲ್ಲಿ ದೇವರು ಆಯಾ ಜನರುಗಳನ್ನ ಎಬ್ಬಿಸ ಹೋದರು. ಈ ಕಾಲಘಟ್ಟ, ಈ ಒಂದು ಕಾಲವು ಎಂಥದ್ದೆಂಬುದಾಗಿ ನಾವು ನೋಡುವಾಗ ಮತೋದ್ಧಾರಗಳ ಅಥವಾ ಮತ ಸಂಸ್ಕರಣೆಗಳ ಕಾಲ ನಾವು 1100ನೇ ಇಸ್ವಿಯಿಂದ 1517 ಇಸ್ವಿವರೆಗೂ ನಡೀತು. ಇದು ಆ ಸಾರ್ದಿಸ್ ಕಾಲದಲ್ಲಿ ಈ ಒಂದು ಬೋಧೆಯನ್ನ ಅನುಸರಿಸಿ ತಮ್ಮ ವಸ್ತ್ರ ಅಂದ್ರೆ ಇಲ್ಲಿ ಮೇಲುಡುಪು ಅಲ್ಲ, ವಸ್ತ್ರ ಅಂದ್ರೆ ಕರ್ತನನ್ನ ತಿಳಿದುಕೊಳ್ಳುವಂತ ಒಂದು ಆತ್ಮೀಕ ಪದ್ಧತಿ. ಆ ಮತಬೋಧೆಯಿಂದ ಹೊರಗೆ ಬಂದು ತಮ್ಮನ್ನು ತಾವು ಹೇಗೆ ಕರ್ತನಾದ ಯೇಸು ಕ್ರಿಸ್ತನನ್ನ ಅನುಸರಿಸಬೇಕು, ಆತನ ಆಜ್ಞೆಗಳನ್ನ ಕೈಕೊಂಡು ನಡಿಬೇಕೆಂಬುದಾಗಿ ಆಯಾ ದೇಶಗಳಲ್ಲಿ ಜನರು ಎದ್ದು ಬಂದರು ಪ್ರಿಯರೇ. ಅದಕ್ಕೆ ಐರೇನಿಯಸ್ ಅನ್ನುವ ಇತಿಹಾಸಕಾರರು, ಟೆರ್ಟುಲಿಯನ್ ಅನ್ನವರು, ಇವರೆಲ್ಲರೂ ಕೂಡ ಆ ಕಾಲಘಟ್ಟದಲ್ಲಿ ನಡೆದಿರುವ ಸಂಗತಿಗಳಿಗೆ ರಿಲೇಟ್ ಮಾಡುತ್ತಾ ಸತ್ಯವೇದದಲ್ಲಿರುವಂತ ಸಂಗತಿಗಳಿಗೆ ನಾವು ಗಮನಿಸಿ ನೋಡುವಾಗ ವಾಕ್ಯವೇ ನಮಗೆ ಮುಖ್ಯ. ಈ ವಾಕ್ಯದ ಪ್ರಕಾರನೇ ನಾವು ಯೋಚಿಸ್ತೇವೆ. ಪೋಲಿಕಾರ್ಪನು ಬಿಷಪ್ ಆಗಿದ್ದನು. ಸ್ಮರ್ಣ ಸಭೆಯ he was the angel, ದೂತನು ಎಂಬುದಾಗಿ ಹೇಳಲ್ಪಟ್ಟಿದೆ. ಅದರ ಕ್ಯಾನನಿಕಲ್ ರೈಟಿಂಗ್ಸ್ ನಲ್ಲಿ ಪೋಲಿಕಾರ್ಪನ ಬಗ್ಗೆ ಡೈರೆಕ್ಟ್ ರೆಫರೆನ್ಸ್ ಇಲ್ಲ. ಆದರೆ ಪೋಲಿಕಾರ್ಪನು ಆ ಕಾಲದಲ್ಲಿ ಆತನು ಯೋಹಾನನ ಒಂದು ಶಿಷ್ಯನ, ಯೋಹಾನನ ಒಂದು ಮಾತುಗಳನ್ನು ಅನುಸರಿಸುವಂತವನಾಗಿದ್ದನು, ಹತಸಾಕ್ಷಿಯಾದನು ಪ್ರಿಯರೇ. ಇಲ್ಲಿ ಬಹಳ ಸ್ವಾರಸ್ಯಕರವಾಗಿರುವಂತ ಒಂದು ಸಂಗತಿ ಏನಂದ್ರೆ, ರೋಮನ್ ಕಥೋಲಿಕ ಧರ್ಮದ ಬಿಷಪ್ ಎಂಬುದಾಗಿ ನಾವು ಅಂದ್ಕೊಂಡಿದ್ದಾಗಿಯೂ ಅಥವಾ ಸ್ಪಷ್ಟತೆ ಇಲ್ಲ, ಸತ್ಯವೇದದಲ್ಲಿ ಆ ಡೈರೆಕ್ಟ್ ರೆಫರೆನ್ಸ್ ಇಲ್ಲ. ಆದ್ರೆ ಬಿಷಪ್ ಆಗಿರುವಂತ ವ್ಯಕ್ತಿ ಆಗಿದ್ದರೂ ಕೂಡ ಆತನು ಬೆಂಕಿಯಲ್ಲಿ ಆಹುತಿ ಆಗ್ತಾನೆ, ಸ್ಮರಣ ಸಭೆಯಲ್ಲಿ ಹತಸಾಕ್ಷಿ ಆಗ್ತಾನೆ. ಆ ಸತ್ಯಕ್ಕೋಸ್ಕರ ಆ ಪ್ರಾರಂಭವು ಚೆನ್ನಾಗಿತ್ತು. ಆದ್ರೆ ಕಾಲಘಟ್ಟದಲ್ಲಿ ಸ್ಮರಣ ಸಭೆಯನ್ನು ದಾಟಿ ಬಂದಾಗ, ಪೆರ್ಗಮ ಸಭೆ ದಾಟಿ ಬಂದಾಗ ಮತ್ತು ತುವತೈರ ಸಭೆ ದಾಟಿ ಬಂದಾಗ ಪ್ರಿಯರೇ, ಕಾನ್ಸ್ಟಂಟೈನ್ ಚಕ್ರವರ್ತಿ ಆದಾಗ ಆ ಕಾಲಘಟ್ಟ ಬದಲಾಗ್ತಾ ಆಗ್ತಾ ಆ ಮತ ಸಾಮರಸ್ಯವು ಕಳೆದು ಹೋಯಿತು. 1347ನೇ ಇಸ್ವಿಯಲ್ಲಿ ಒಂದು ಭಯಾನಕವಾದಂತ ಘಟನೆ ನಡೀತು. ಅದೇನಪ್ಪ ಎಂಬುದಾಗಿ ಹೇಳುವಾಗ 1378ನೇ ಇಸ್ವಿಯಲ್ಲಿ ಪೋಪುಗಳು ಜಗಳ ಮಾಡಿಕೊಂಡು ಎಲೆಕ್ಷನ್ ಮಾಡುತ್ತಾ ಬಂದರು. ಆ ಎಲೆಕ್ಷನ್ ಮಾಡಿ ಅವರ ಧಾರ್ಮಿಕ ಸಿದ್ಧಾಂತ ಏನಂದ್ರೆ, ಪರಲೋಕದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಆತನು ಹೇಗಿದ್ದಾನೋ ಹಾಗೆ ಭೂಲೋಕದಲ್ಲಿ ನಾವು ಆ ಲೈನ್ ಆಫ್ ಕ್ಲರ್ಜಿ, ಆ ಯಾಜಕ ವರ್ಗ ಮುಂದುವರಿಸುವಂತವ್ರು ನಾವು ಎಂಬುದಾಗಿ ಆ ಒಂದು ಪಟ್ಟವನ್ನು ಕಟ್ಟಿಕೊಂಡಿರುವಂತಹ ಆ ಮತ ಗುರುಗಳಾಗಿ, ಅವರು ಫಾದರಿಗಳಾಗಿ, ಬಿಷಪ್ಗಳಾಗಿ ಅವರು ಮುಂದುವರೆದರು. ಅಷ್ಟು ಮಾತ್ರವಲ್ಲ, ಅಲ್ಲಿ ಕೆಲವು ಪದ್ಧತಿಗಳನ್ನು ತಂದರು. ಅವರು ಏನಂದ್ರೆ, ಪಾಪ ಪರಿಹಾರ ಪತ್ರ, ರೆಮಿಷನ್ ಆಫ್ ಸಿನ್ಸ್, ಮತ್ತು ಒಬ್ಬ ಮನುಷ್ಯ ತಾನು ಎಷ್ಟೇ ಪಾಪ ಮಾಡಿದ್ರು ಆ ಮತ ಗುರುಗಳ ಬಳಿಯಲ್ಲಿ ಹೋಗಿ ಹೇಳಿಕೊಂಡಾಗ ಅವರ ಪಾಪ ಪರಿಹಾರ ಪತ್ರ ನೀಡಲ್ಪಡ್ತದೆ, ಅವರಿಗೆ ಕ್ಷಮೆ ಸಿಗುತ್ತದೆ ಎಂಬುದಾಗಿ. ಇದು ದೇವರ ವಾಕ್ಯ ಅನುಮತಿಸಿರುವಂತ ಒಂದು ಸಿದ್ಧಾಂತವಲ್ಲ. ಅದಕ್ಕೋಸ್ಕರವಾಗಿ ದೇವರು ಈ ಯಾವ ರೀತಿ ಆ ಒಂದು ಮತವಾಗಿ ಪರಿವರ್ತನೆ ಆಯಿತೋ ಆ ಸಂದರ್ಭದಲ್ಲಿ ಪುನಃ ವಾಕ್ಯದ ಕಡೆಗೆ ತಿರುಗುವ ಹಾಗೆ ಕೆಲವರನ್ನ ದೇವರು ಎಬ್ಬಿಸಿದರು. ಆ ಕಾಲಘಟ್ಟವೇ ಈ ಸಾರ್ದೀಸು ಸಭೆಯ ಈ ಕೊನೆ ವಾಕ್ಯ ಭಾಗದ ಕಾಲಘಟ್ಟ. ಇಲ್ಲಿ ನಾವು ಗಮನಿಸಿ ನೋಡಿದ್ರೆ 4 ಜನ ಚರಿತ್ರಕಾರರಲ್ಲಿ ನಾವು ಕಾಣ್ತೇವೆ. ಅಲ್ಲಿ ಮುಖ್ಯವಾಗಿ ಕ್ರಾನ್ಮರ್ ಎಂಬತಕ್ಕಂತ ಒಬ್ಬ ಮತ ಉದ್ಧಾರಕ, ಅಂದ್ರೆ ಕ್ರೈಸ್ತ ಸತ್ಯವನ್ನ ಆತ
ಬಹಳ ಪ್ರಯಾಸಪಟ್ಟು ತಿಳ್ಕೊಂಡು ತಾನು ಏನು ಆರ್ಚ್ ಬಿಷಪ್ ಆಗಿದ್ದರೂ ಕೂಡ ಅದನ್ನ ಅದಕ್ಕೆ ವಿದಾಯ ಹೇಳಿ ದೇವರ ಸತ್ಯವನ್ನು ತಿಳ್ಕೊಂಡು ನಂಬಿಕೆಯ ಮೂಲವೇ ರಕ್ಷಣೆ ಹೊರತು ರಕ್ಷಣೆಯು ನೀತಿ ಕ್ರಿಯೆಗಳಿಂದ ಪುಣ್ಯ ಕ್ರಿಯೆಗಳಿಂದ ಬರುವಂತದ್ದಲ್ಲ ಎಂಬುದಾಗಿ ಆತ ಹೊರಗೆ ಬಂದರು. ಅದಕ್ಕೆ ಮೇರಿ ಆಕೆಯ ಕಾಲಘಟ್ಟದಲ್ಲಿ ಆತನಿಗೆ ಮರಣ ಶಿಕ್ಷೆ ಆಗುತ್ತೆ. ಅದನ್ನ ಹೆರಸಿ ಎಂಬುದಾಗಿ ಪರಿಗಣನೆ ಮಾಡಿದರು. ಯಾವ ರೋಮನ್ ಕೆಥೋಲಿಕನ ಧರ್ಮ ಪ್ರಾರಂಭದಲ್ಲಿ ಪೌಲಿಕಾರ್ಪನ ಆತನು ಹತಸಾಕ್ಷಿ ಆದನು. ನೋಡ್ರಿ, ಕಾಲ ಬದಲಾದಂತೆ ಸೈತಾನನ ತಂತ್ರಗಳು ಬಿಡುಗಡೆ ಆಗ್ತಿದ್ದಂತೆ ಅದೇ ರೋಮನ್ ಕಥೋಲಿಕ ಧರ್ಮದವರು ಮೊಟ್ಟ ಮೊದಲನೇ ಹತಸಾಕ್ಷಿ ಆದದ್ದು ಕ್ರಾನ್ಮರ್ ಆಂಗ್ಲಿಕನ್ ಚರ್ಚಿನ ಪ್ರಾರಂಭ ಮಾಡಿದಾಗ. ಇದು ಎಷ್ಟು ವಿಪರ್ಯಾಸ ಅಂದ್ರೆ, ಹಿಂಸೆ ಅನ್ನೋದು ಮಾಡುವುದು ಸೈತಾನನ ಒಂದು ಪ್ರಥಮ ಗುರಿ. ನೀವು ಅದಕ್ಕೆ ದೇವರ ವಾಕ್ಯದಲ್ಲಿ ಒಂದು ಅದ್ಭುತವಾದ ಮಾತು ಬರೆಸಲ್ಪಟ್ಟಿದೆ. ನೀತಿವಂತರಾಗಿ ಬದುಕಲು ನೀವು ಮನಸ್ಸಿನಲ್ಲಿ ನಿರ್ಣಯ ಮಾಡಿಕೊಂಡ್ರೇನೆ ಸಾಕಾಗ್ಲೇ ಹಿಂಸೆ ಪ್ರಾರಂಭ ಆಗುತ್ತೆ. ಅಂದರೆ ಹಿಂಸೆ ಇರುವಂತ ಲೋಕದಲ್ಲಿ ನಾವು ಜೀವಿಸ್ತಿದ್ದೀವಿ ಪ್ರೇರೆ. ಆದ್ರೆ ಅದೇ ರೋಮನ್ ಕೆಥಾಲಿಸಿಸಂ ಈತ ಹೆರೆಟಿಕ್ ಅಂತೇಳಿ ಆತನಿಗೆ ಪಟ್ಟು ಕಟ್ಟಿ ಬಿಟ್ಟು ಆತನನ್ನ ಮರಣ ಶಿಕ್ಷೆ ಹಾಕಿದಾಗ ಆತನನ್ನ ಅದೇ ಫ್ಲೇಮ್ಸ್ ನಲ್ಲಿ ಉರಿಯುವಾಗ ಆ ಕ್ರಾನ್ಮರ್ ಒಂದು ಮಾತು ಹೇಳ್ತಾನೆ, ಮೈ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅಂತ. ಅವಾಗ ಒಪ್ಕೊಳ್ತಾನೆ ಆತ. he did not accept the religion but he accepted the redeemer. ಧರ್ಮವನ್ನ ಅಂಗೀಕರಿಸಲಿಲ್ಲ, ಆದರೆ ಆತ ರೆಡಿಮರ್, ವಿಮೋಚಕನಾದ ಕರ್ತನಾದ ಯೇಸು ಕ್ರಿಸ್ತನನ್ನ ಆ ಸಂದರ್ಭದಲ್ಲಿ ಕೂಡ ಹೇಳುತ್ತಾ, ಲಾರ್ಡ್ ಜೀಸಸ್ ಕ್ರೈಸ್ಟ್ ರಿಸೀವ್ ಮೈ ಸೋಲ್, ನನ್ನ ಆತ್ಮವನ್ನು ನೀನು ಸ್ವೀಕರಿಸು ಎಂಬುದಾಗಿ ಹೇಳ್ತಾನೆ. ಕರ್ತನಲ್ಲಿ ಪ್ರಿಯರೇ, ಇವರೆಲ್ಲ ಆ ಧಾರ್ಮಿಕ ವಿಧಿಗಳ ಜೊತೆಯಲ್ಲಿ ಶಾಮೀಲಾಗದೆ ವಸ್ತ್ರಗಳನ್ನ ಮಲಿನ ಮಾಡಿಕೊಳ್ಳದೆ ಇರುವಂತಹ ಹೊಸ ಒಡಂಬಡಿಕೆಯ ವಿಶ್ವಾಸಿಗಳು ಪ್ರಿಯರೇ. ಇವು ಆತ್ಮೀಯ ವಸ್ತ್ರಗಳು, ಆತ್ಮೀಯ ಸಂಗತಿಗಳು. ಇನ್ನೊಬ್ಬ ಭಕ್ತನನ್ನ ಕ್ರಾನ್ಮರ್ ಇಂಗ್ಲೆಂಡ್ ಅಲ್ಲಿ ಎದ್ದು ಬಂದರೆ, ಜಾನ್ ನಾಕ್ಸ್ ಸ್ಕಾಟ್ಲ್ಯಾಂಡ್ ಅಲ್ಲಿ ಎದ್ದು ಬರ್ತಾನೆ. ಸ್ಕಾಟ್ಲ್ಯಾಂಡ್ ಅಲ್ಲಿ ಆತ ಎದ್ದು ಬಂದು ರೋಮನ್ ಕೆಥಾಲಿಸಿಸಮ್ ಅನ್ನ ಆತ ಅಲ್ಲಗಳೆದು ಪ್ರೆಸ್ಬಿಟೇರಿಯನ್ ಚರ್ಚ್ ಪ್ರಾರಂಭ ಮಾಡ್ತಾನೆ. ಆ ಪ್ರೆಸ್ಬಿಟೇರಿಯನ್ ಚರ್ಚಿನ ಸಿದ್ಧಾಂತಗಳಲ್ಲಿ ಕೂಡ ಪುಣ್ಯಕ್ರಿಯೆಗಳಿಂದ ನೀತಿ ಕ್ರಿಯೆಗಳಿಂದ ರಕ್ಷಣೆ ಬರುವಂಥದ್ದಲ್ಲ, ಆದರೆ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಬೇಕು ಅಂತ. ಅದಕ್ಕೆ ಆತನಿಗೆ ಆಗಿರುವ ಶಿಕ್ಷೆ, ಹಿ ಈಸ್ ಎಕ್ಸೈಲ್ ಫ್ರಮ್ ಯುರೋಪ್ ದೇಶದಿಂದ ಗಡಿಪಾರು ಮಾಡಲ್ಪಟ್ಟವನು ಆದನು. ಝ್ವಿಂಗ್ಲಿ ಅನ್ನೋನು, ಆತನು ಕೂಡ ತುಂಬಾ ಇಂಪಾರ್ಟೆಂಟ್ ರಿಫಾರ್ಮರ್ ಆಗ್ತಾನೆ. ಆತ ಆ ಪ್ರೊಟೆಸ್ಟೆಂಟ್ ರಿಫರ್ಮೇಷನ್ ಅದರಲ್ಲಿ ಭಾಗಿಯಾಗಿ ಸ್ವಿಸ್ ಚರ್ಚ್ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಒಂದು ಮತೋದ್ಧಾರಣೆಯನ್ನ, ಒಂದು ರಿವೈವಲ್ ತೆಗೆದುಕೊಂಡು ಬಂದಿರುವಂತಹದ್ದು ನಾವೆಲ್ಲ ಕಾಣ್ತೇವೆ ಪ್ರಿಯರೇ. ಇವರೆಲ್ಲರೂ ಕೂಡ ಯಾವ ರೀತಿ ಆ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 20-22ನೇ ವಚನಗಳಲ್ಲಿ ಆ ವಿಗ್ರಹಾರಾಧನೆಯನ್ನು ಮತ್ತು ಆ ರೀತಿಯಾಗಿರುವಂತಹ ಒಂದು ದೇವರು ಇಷ್ಟಪಡದಿರುವಂತಹ ರೀತಿನಲ್ಲಿ ಇರುವಂತಹದನ್ನ ನಂಬದೆ, ಅದನ್ನ ಅಂಗೀಕರಿಸದೆ ಪ್ರತ್ಯೇಕವಾಗಿ ಬಂದಂತವರು. ಅದರ ಜೊತೆಯಲ್ಲಿ ಇನ್ನೊಬ್ಬ ಕ್ಯಾಲ್ವಿನ್, ಆತ ಕೂಡ ರೋಮನ್ ಕೆಥಾಲಿಸಿಸಂ ವಿರುದ್ಧವಾಗಿ ಆತನು ಬಂದ. ಆತ ಈ ಎಂಫಸೈಸ್ಡ್ ದ ಥಿಯರಿ. ಆದರೆ ಯಾವ ರೀತಿ ಈ ರಿಫರ್ಮೇಷನ್ ಆಯ್ತೋ, ರಿಫರ್ಮೇಷನ್ ಕಾಲಘಟ್ಟದಲ್ಲಿರುವ ಚರ್ಚ್ ಇದು ಸಾರ್ದಿಸ್ ಚರ್ಚ್. ಆ ಕೊನೆಯಲ್ಲಿ ಆ ಹಂತದಲ್ಲಿ ಕ್ಯಾಲ್ವಿನ್ ತನ್ನ ಬ್ಯಾಲೆನ್ಸ್ ಮೈಂಡ್ ಸೆಟ್ ಒಂದು ಕಡೆ ಕಳ್ಕೊಳ್ತಾನೆ. ಇವತ್ತು ನಮ್ಮ ಯುವಕರಾಗ್ಲಿ ಅಥವಾ ನಮ್ಮ ಸಹೋದರರಾಗ್ಲಿ ಒಂದು ಪ್ರಶ್ನೆಯನ್ನು ಸಾಮಾನ್ಯವಾಗಿ ಕೇಳ್ತಿರ್ತಾರೆ. ಸಹಜ ಪ್ರಶ್ನೆ ಕೇಳೋದು ಬಹಳ ಒಳ್ಳೇದು. ಸ್ಯಾಲ್ವೇಷನ್ ಶಾಶ್ವತನಾ? ರಕ್ಷಣೆ ಹೊಂದಿದ ತಕ್ಷಣ ನಾವು ಪರಲೋಕಕ್ಕೆ ಹೋಗ್ತೀವಿ, ಆದ ನಂತರ ಪಾಪಗಳು ಮಾಡ್ಬೋದಾ? ಈ ರೀತಿಯಾಗಿರುವಂತ ಕೆಲವು ಆ ಕಾಂಪ್ಲೆಕ್ಸಿಟಿ ಸಿಚುವೇಶನ್ಸ್ ಆ ಕಾಲಘಟ್ಟದಲ್ಲಿ ಹೆಚ್ಚಾದಾಗ ಕ್ಯಾಲ್ವಿನ್ ಅವನ 80 ಗ್ರಂಥಗಳಲ್ಲಿ ಪ್ರೀಡೆಸ್ಟೈನ್ಡ್ ಅಂತಕ್ಕಂಥ ಒಂದು ಪ್ರೀಡೆಸ್ಟಿನೇಷನ್ ಅನ್ನೋ ಸಿದ್ಧಾಂತ ತರ್ತಾನೆ. ಯುವರ್ ಹೋಲಿನೆಸ್ ಈಸ್ ಇಂಪಾರ್ಟೆಂಟ್ ಫಾರ್ ದ ಸ್ಯಾಲ್ವೇಷನ್ ಅನ್ನೋ ಒಂದು ಅರ್ಥದಲ್ಲಿ ತರ್ತಾನೆ.
ಬ್ರದರನ್ ಮೂವ್ಮೆಂಟ್ ಬಂದಾಗ ಅದರ ನಂತರ ಮುಂದಕ್ಕೆ ಬಂತು ಚರಿತ್ರೆ, ದೇವ್ರ ಚಿತ್ತವಾದ್ರ ಮುಂದೆ ನಾವು ಯೋಚನೆ ಮಾಡ್ಬೋದು. ನೆಲ್ಸನ್ ಡಾರ್ಬಿ, ವಿಲಿಯಂ ಕೇರಿ ಆ ಮೂವ್ಮೆಂಟ್ ನಲ್ಲಿ ಈ ಸ್ಯಾಲ್ವೇಷನ್ ಮತ್ತು ಹೋಲಿನೆಸ್ ನಲ್ಲಿ ಒಂದು ವಿಭೇದಗಳು ಬರುವುದು ಪ್ರಾರಂಭವಾಯಿತು. ಹೀಗೆ ಕ್ಯಾಲ್ವಿನ್ ಸತ್ಯವೇದದಲ್ಲಿರುವಂತ ಒಂದು ವಚನಕ್ಕೆ ಆತ ಅದನ್ನ ಅಲ್ಲಗಳೆಯೋ ರೀತಿಯಲ್ಲಿ ಒಂದು ಸಿದ್ಧಾಂತೀಕರಣ ಮಾಡ್ತಾನೆ. ರೋಮನ್ ಕೆಥಾಲಿಸಿಸಂ ನಿಂದ ಹೊರಗಡೆ ಬಂದರೂ ಕೂಡ ಈ ಪ್ರೊಟೆಸ್ಟಾಂಟಿಸಂ ಕರ್ತನ ಚಿತ್ತದ ಅನುಸಾರವಾಗಿರುವಂತದನ್ನ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಆಗ್ಲಿಲ್ಲ ಪ್ರಿಯರೇ. ಆದುದರಿಂದ ಎಲ್ಲಿ ಕಾಲಕ್ಕೂ ಕೂಡ ಒಂದು ಡೈಕಾಟಮಿ, ಒಂದು ಏನು ಸೈತಾನನು ತರುವಂತ ತಂತ್ರಗಳು, ಗಲಿಬಿಲಿಗಳು ಬದಲಾಯಿಸ್ತಾ ಇರುವಾಗ ಒಂದು ಸ್ಪಷ್ಟವಾಗಿ ನಾವು ಆಧಾರ ಮಾಡಿಕೊಳ್ಬೇಕಾಗಿರೋದು ವಾಕ್ಯವನ್ನೇ. ಅದಕ್ಕೆ ಮಾರ್ಟಿನ್ ಲೂಥರ್ ಬಹಳ ಮುಖ್ಯವಾದಂತ ವ್ಯಕ್ತಿ. ಈ ಸಾರ್ದಿಸ್ ಸಭೆಯ ಕೊನೆ ವಚನಗಳ ಈ ಕಾಲಘಟ್ಟದಲ್ಲಿ ಇರ್ತಕ್ಕಂಥವ್ರು. ಮಾರ್ಟಿನ್ ಲೂಥರ್ ಆ ಕ್ಯಾಥಲಿಕ್ ಚರ್ಚ್ನ ಆತ ಆ ಪ್ರೀಸ್ಲಿಹುಡ್ ಆತನ ಬಿಟ್ಟು ಬಿಡ್ತಾನೆ. ಯಾಕಂದ್ರೆ ಅದರಲ್ಲಿರುವ ಇಂಟೆಲಿಜೆನ್ಸ್ ಫಾರ್ ದ ರೆಮಿಷನ್ ಆಫ್ ಸಿನ್ಸ್, ಪಾಪ ಪರಿಹಾರದ ಪತ್ರಗಳ ವಿಷಯದಲ್ಲಿ ಆಗ್ಲಿ ಮತ್ತು ರಕ್ಷಣೆ ಎಂಬುದು ಅವರು ಪಡ್ಕೋಬೇಕು, ಅವ್ರ ಕರ್ಮ ಕಳ್ಕೋಬೇಕು ಅನ್ನೋ ರೀತಿಯ ಬೋಧನೆಗಳಿಂದ ಆತ ಹೊರಗಡೆ ಬಂದು ಆ 3 ಸಂಗತಿಗಳನ್ನ ಹೇಳ್ತಾನೆ. ಪೋಪ್ ಈಸ್ ನಾಟ್ ದ ಹೆಡ್ ಆಫ್ ದಿ ಚರ್ಚ್ ಅನ್ನೋದಕ್ಕೆ ನಾನು ಸ್ವಲ್ಪ ಸಮಯದಲ್ಲಿ ವಾಕ್ಯದ ಆಧಾರವನ್ನು ತೋರಿಸ್ತೇನೆ. ಸತ್ಯದ ಜ್ಞಾನಕ್ಕೆ ನಾವು ಹೋಗ್ಬೇಕು, ಹಿತವಾದ ಬೋಧನೆಯನ್ನ ನಾವು ತಿಳ್ಕೋಬೇಕು, ಸ್ವಸ್ಥ ಬೋಧನೆಯನ್ನ ನಾವು ಅಂಗೀಕರಿಸಬೇಕು. ಆದರೆ ಇದನ್ನು ನಾವು ಇತರರ ವಿಮರ್ಶೆ ಮಾಡೋದಕ್ಕೋಸ್ಕರ ಅಲ್ಲ, ನಮ್ಮ ಹೃದಯದಲ್ಲಿ ಸತ್ಯವನ್ನು ನಾವು ತಿಳ್ಕೊಂಡು ನಾವು ದೇವರೇ ನೀನ್ ನಮಗೆ ಈ ವಾಕ್ಯದಲ್ಲಿ ಇಷ್ಟು ತಿಳಿಸಿದೆಯಲ್ಲ, ನಿನಗೆ ನಾವು ಸ್ತೋತ್ರ ಮಾಡ್ತೇವೆ ಎಂಬುದಾಗಿ ನಾವು ಸ್ತೋತ್ರ ಮಾಡುವಂತರಾಗಿರ್ಬೇಕು. ಪ್ರಿಯರೇ, 3 ಸಂಗತಿಗಳನ್ನು ಮಾರ್ಟಿನ್ ಲೂಥರ್ ತಾನು ಆ ರೋಮನ್ ಕ್ಯಾಥಲಿಕ್ ಆರ್ಚ್ ಬಿಷಪ್ ಇದರಿಂದ ಹೊರಗಡೆ ಬರುವಾಗ ಆತ 3 ವಿಷಯಗಳನ್ನ ಪ್ರತಿಪಾದನೆ ಮಾಡಿದ. ಒಂದು, ಆತನು ಹೇಳಿರುವಂತದ್ದೇನಂತ ಹೇಳಿದ್ರೆ, ಸ್ಯಾಲ್ವೇಷನ್ ಈಸ್ ಅ ಗಿಫ್ಟ್ ಆಫ್ ಗಾಡ್. ಇದು ದೇವರ ಒಂದು ವರವೇ ಹೊರತು, ದೇವರು ಕೊಟ್ಟಿರುವಂತ ಒಂದು ಬಹುಮಾನ ಹೊರತು ಅದು ಪುಣ್ಯ ಕ್ರಿಯೆಗಳಿಂದ ಬರುವುದಲ್ಲ. ಸ್ಯಾಲ್ವೇಷನ್ ಇಸ್ ನಾಟ್ ಬೈ ವರ್ಕ್ಸ್ ಆರ್ ಬೈ ಪೇಮೆಂಟ್. ಹಾಗಾಗಿ 3 ಮೇನ್ ಐಡಿಯಾಸ್ ಹೇಳ್ತಾನೆ ಮಾರ್ಟಿನ್ ಲೂಥರ್. ಒಂದು, ಆತನು ಆ ಜರ್ಮನ್ ಲ್ಯಾಂಗ್ವೇಜಸ್ ನಲ್ಲ, ಫ್ರಾನ್ಸ್ ಲ್ಯಾಂಗ್ವೇಜ್ ಕೂಡ ಇದನ್ನದು ಸೋಲಾ ಸ್ಕ್ರಿಪ್ಚರ್ ಅಂದ್ರೆ ಸ್ಕ್ರಿಪ್ಚರ್ ಅಲೋನ್, ದೇವರ ವಾಕ್ಯವು ಸತ್ಯವೇದವು ಮಾತ್ರವೇ ನಾವು ತೆಗೆದುಕೊಳ್ಳಬೇಕು. ಒಂದು ವೇಳೆ ಯಾರಾದ್ರೂ ಒಬ್ಬ ವ್ಯಕ್ತಿಗೆ ನನಗೆ ಒಂದು ದರ್ಶನ ಬಂತು, ನಾನು ಕನಸಿನಲ್ಲಿ ಒಂದು ಶಿಲುಬೆಯನ್ನು ಕಂಡೆ ಅಥವಾ ಒಂದು ಬೆಳಕು ಬಂತು ಅಂತ ಸೂಪರ್ ನ್ಯಾಚುರಲ್ ಎಕ್ಸ್ಪೀರಿಯನ್ಸಸ್ ಆದ್ರೆ ಅದು ನೀವು ನಂಬಲಿಕ್ಕೆ ಹೋಗಬಾರ್ದು. ಯಾಕಂತ ಹೇಳಿದ್ರೆ ಆ ವಾಕ್ಯ ಆ ರೀತಿ ಅನುಮತಿಸಿಲ್ಲ. ಒಂದು ವಿಶೇಷ ಸಂದರ್ಭಗಳಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಯೋಸೇಫನಿಗೆ ಕನಸುಗಳು ದೇವರು ಕೊಟ್ಟಿದ್ದನು. ಹಳೆ ಒಡಂಬಡಿಕೆಯಲ್ಲಿ ಯಾಕೋಬನು ಬೇತೇಲಿನಲ್ಲಿ ಆ ಒಂದು ನಿಚ್ಚಣಿಗೆ ಒಂದು ಏಣಿಗೆಯಲ್ಲಿ ದೇವದೂತರ ಹತ್ತೋದು ಇಳಿಯುವುದನ್ನು ಕಂಡನು. ಅದು ಆ ಕಾಲಘಟ್ಟಕ್ಕೆ ಸೀಮಿತವಾಗಿರುವಂತದ್ದು. ಹೊಸ ಒಡಂಬಡಿಕೆಗೆ ಬಂದಾಗ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ದೇನೆಂದ್ರೆ, ಆತನ ರಕ್ಷಣೆಯನ್ನು ಹೊಂದಿ ದೇವರ ಸತ್ಯದ ಜ್ಞಾನಕ್ಕೆ ನಾವು ಸೇರಬೇಕೆಂಬುದು ಆತನ ಚಿತ್ತ. ವಿ ನೀಡ್ ಟು ಸ್ಟಿಕ್ ಆನ್ ಟು ದ ವರ್ಡ್ ಆಫ್ ಗಾಡ್. ನಮಗೆ ಅನುಭವ, ವಾಕ್ಯದ ಆಧಾರವಿದ್ರೆ ಮಾತ್ರ ನಾವು ಬೋಧಿಸಬೇಕು. ನನಗೊಂದು ಸ್ಪೆಷಲ್ ಇದು ಸಿಕ್ಕಿದೆ ಅಂತ ಹೇಳಿ ಬೋಧನೆ ಮಾಡಿ ಒಂದು ಕಲ್ಟನ್ನ ತಂದು ಕ್ರೈಸ್ತವ್ಯವನ್ನ ಭ್ರಷ್ಟತ್ವಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಘಟನೆಗಳು ಎಷ್ಟು ನಡೆದು ಹೋದವು ಚರಿತ್ರೆಯ ಕಾಲಘಟ್ಟದಲ್ಲಿ. ಆ ಹಾದಿಯಲ್ಲಿ ಹೋಗಿರುವಂತವರು ಕೂಡ ಹಾಗೆ ಭ್ರಷ್ಟತ್ವವನ್ನು ಪಡ್ಕೊಂಡು, ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಬ್ರದರನ್ ಡಾಕ್ಟ್ರಿನ್ ಮೀನ್ಸ್ ಬಿಬ್ಲಿಕಲ್ ಡಾಕ್ಟ್ರಿನ್. ಸತ್ಯವೇದ ಏನು ಹೇಳುತ್ತೋ ಅದನ್ನೇ ಅನುಸರಿಸುವಂಥದ್ದು ನಾವು ಕಾಣ್ತೇವೆ. ಕರ್ತನಲ್ಲಿ ಪ್ರಿಯರೇ, ಇನ್ನೊಂದು ವಿಷಯ ಮಾರ್ಟಿನ್ ಲೂಥರ್ ಎರಡನೇದಾಗಿ ಹೇಳಿದ್ದು ಸೋಲಾ ಗ್ರಾಷಿಯಾ, ಅಂದರೆ ಕೃಪೆ ಮೂಲಕವೇ ನಾವು ರಕ್ಷಣೆ ಹೊಂದಿದ್ದೇವೆ. ಅಂಡ್ ಸೋಲಾ ಫೈಡ್ ಅಂದ್ರೆ ಬೈ ಫೇತ್ ಅಲೋನ್, ನಂಬಿಕೆಯ ಮೂಲಕ
ನಾವು ರಕ್ಷಣೆ ಹೊಂದಿದ್ದೇವೆ. ಹಾಗಾಗಿ ಮತ ಗುರುಗಳು ಅವರು ಸಭೆಗೆ ಶಿರಸ್ಸಾಗಿರುವುದಿಲ್ಲ. ಆ ಸಂಗತಿಗಳನ್ನ ನಾವು ಸತ್ಯವೇದದಲ್ಲಿ ಕಾಣ್ತೇವೆ. ಹೇಗೆಂಬುದಾಗಿ ಹೇಳುವಾಗ, ಒಂದು ಮಧ್ಯವರ್ತಿಗಳು ರೋಮನ್ ಕಥೋಲಿಕ ಧರ್ಮದಲ್ಲಿ ತಾಯಿ ಮರಿಯಮ್ಮ ಅವರಿಗೆ ಪರಿಶುದ್ಧವಾದ ಮರಿಯ ಕನ್ಯಗರ್ಭದಲ್ಲಿ ಜನ್ಮ ತಾಳಿದರು ಎಂಬುದಾಗಿ ನಾವು ಸುವಾರ್ತೆ ಸಾರುವಾಗ, ಕ್ರಿಸ್ಮಸ್ ಕೆರೋಲ್ಸ್ ಮಾಡುವಾಗ, ಆ ನೆಪದಲ್ಲಾದರೂ ದೇವರ ವಾಕ್ಯವನ್ನು ಹೇಳುವಾಗ ಕರ್ತನಲ್ಲಿ ಪ್ರಿಯರೇ ಗೌರವಿಸ್ತೇವೆ, ಅಪಾರ ಗೌರವ ಕೊಡ್ತೀವಿ. ಆದ್ರೆ ಪೂಜಿಸುವುದಿಲ್ಲ, ಯಾಕಂದ್ರೆ ಮಧ್ಯವರ್ತಿ ಆಕೆ ಅಲ್ಲ. ಬಟ್ ರೋಮನ್ ಕಥೋಲಿಕ ಧರ್ಮದಲ್ಲಿ ದೇರ್ ಆರ್ ಮೆನಿ ಮೀಡಿಯೇಟರ್ಸ್, ಮಲ್ಟಿ ಮೀಡಿಯೇಟರ್ಸ್, ಪ್ಲುರಾಲಿಟಿ ಆಫ್ ದ ಮೀಡಿಯೇಷನ್. ಅದು ದೇವರ ವಾಕ್ಯಕ್ಕೆ ಒಪ್ಪುವಂಥದ್ದಾಗಿಲ್ಲ ಪ್ರಿಯರೇ. ಅದಕ್ಕೋಸ್ಕರ ಅನೇಕ ಜನರು ಸಾರ್ದಿಸ್ ಸಭೆಯ ಆ ಕಾಲಘಟ್ಟದಲ್ಲಿ ಮತ ಸಂಸ್ಕರಣೆ ಆದವು. ಅವರ ವಸ್ತ್ರಗಳು ಮಲಿನವಾಗಲಿಲ್ಲ. ಅಂದ್ರೆ ಅವರ ಆತ್ಮೀಯ ಸಂಗತಿಗಳು ಮತದ ಜೊತೆಯಲ್ಲಿ ಬೆರಿಕೆಯಾಗಿ ಅವು ಭ್ರಷ್ಟ ವಸ್ತ್ರಗಳಾಗಲಿಲ್ಲ, ಅವು ಶುಭ್ರ ವಸ್ತ್ರಗಳಾದವು. ಪ್ಯೂರಿಫಿಕೇಶನ್ ಬಂತು. ಪ್ಯೂರಿಫಿಕೇಶನ್ ಬರ್ಲಿಕ್ಕೋಸ್ಕರವಾಗಿನೇ ದೇವರು ಆ ಕಾಲಘಟ್ಟದಲ್ಲಿ ಅವ್ರನ್ನ ಅನುಮತಿಸಿದರು ಪ್ರಿಯರೇ. ದಯಮಾಡಿ ನೋಡ್ರಿ, ಮಧ್ಯವರ್ತಿ ಒಬ್ಬನೇ, ಮಧ್ಯವರ್ತಿಗಳು ಬಹುತೇಕ ಜನ ಇಲ್ಲ. ಅವ್ರ ಮೂಲಕವಾಗಿ ನಾವು ಪ್ರಾರ್ಥನೆ ಮಾಡೋ ಅವಶ್ಯಕತೆ ಇಲ್ಲ. ಮೊದಲನೇ ತಿಮೋತಿದವರು ಬರೆದ ಪತ್ರಿಕೆ 2ನೇ ಅಧ್ಯಾಯ 4, 5, 6 ವಚನಗಳು ದಯಮಾಡಿ ನೋಡಿ. ಮೊದಲನೇ ತಿಮೋತಿ 2ನೇ ಅಧ್ಯಾಯ 4, 5, 6 ವಚನಗಳು. ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೇ. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನೂ ಒಬ್ಬನೇ. ಆ ನಾಮದಲ್ಲಿಯೇ ನಾವು ರಕ್ಷಣೆ ಹೊಂದುತ್ತೇವೆ, ಆ ನಾಮದಲ್ಲಿಯೇ ನಾವು ರಕ್ಷಣೆ ಹೊಂದುವಂತವರಾಗಿರ್ತೇವೆ. ಹಾಗಾಗಿ ಇನ್ನ ಪ್ಲುರಾಲಿಟಿ ಆಫ್ ಮೀಡಿಯೇಷನ್ ಇಲ್ಲ. ನಮ್ಮ ರಕ್ಷಣೆಗೋಸ್ಕರವಾಗಿ ಬೇರೆ ಬೇರೆಯವರು ಪ್ರಾರ್ಥನೆ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ನಮಗೋಸ್ಕರ ಯಜ್ಞವಾದನು. ಇನ್ನು ನಾವು ಕೆಲವು ಸಂಗತಿಗಳನ್ನ ಧ್ಯಾನ ಮಾಡೋಣ. ಈ ಲೋಕದಲ್ಲಿರುವಂತಹ ಧರ್ಮಾಧಿಕಾರಿ ಯಾರು ಕೂಡ ಸಭೆಗೆ ಶಿರಸ್ಸು ಆಗಲಾರರು. ಸತ್ಯವೇದ ಏನು ಹೇಳುತ್ತೆ ಅಂತ ಚೆಕ್ ಪಾಯಿಂಟ್ ನಾವು ಅದನ್ನ ವಾಕ್ಯದ ಬೆಳಕಿನಲ್ಲಿ ನೋಡೋಣ. ಥ್ಯಾಂಕ್ ಗಾಡ್ ನಮಗೆ ಸತ್ಯವೇದ, ಥ್ಯಾಂಕ್ ಗಾಡ್ ನಮಗೆ ನೇರವಾಗಿ ಅರ್ಥ ಮಾಡ್ಕೊಳ್ಳೋ ಹಾಗೆ ನೇರವಾಗಿ ಬೋಧಿಸುವಂತ ಈ ಒಂದು ಕ್ರಮದಲ್ಲಿ ನಾವಿದ್ದೀವಿ. ದೇವರ ಸ್ತೋತ್ರ ಮಾಡೋಣ. ದಯಮಾಡಿ ನೋಡ್ರಿ, ಕೊಲಸದವ್ರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18, 19, 20 ನಮಗೆಲ್ಲ ಪರಿಚಯ ಆಗಿರುವ ವಾಕ್ಯ ಭಾಗಗಳೇ. ಆದ್ರೆ ಈ ಫೋಕಲ್ ಪಾಯಿಂಟ್ ಇಂದ ಸತ್ಯವೇದವನ್ನು ಅಧ್ಯಯನ ಮಾಡುವಾಗ ಈ ದೃಷ್ಟಿಕೋನಗಳಿಂದ ಈ ವಾಕ್ಯಗಳನ್ನ ನಾವು ಅರ್ಥೈಸಿಕೊಂಡು ಹೇಗೆ ದೇವರು ಆ ಸಾರ್ದಿಸ್ ಸಭೆಯ ಸೆಂಡ್ ಆಫ್ ಮಾಡುವಾಗ ಎಂತ ಶುಭ್ರ ವಸ್ತ್ರಗಳಿರುವವರನ್ನ ಎಬ್ಬಿಸಿದರು. ಅವರು ಕರ್ತನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿ ನಡೆಯುವರು. ದುರಂತ ಏನಂದ್ರೆ ಅವರು ಕೂಡ ಹತಸಾಕ್ಷಿಗಳಾಗ್ತಿದಾರಲ್ಲ. ಕರ್ತನಲ್ಲಿ ಪ್ರಿಯ ಓದಿ ಸಿಸ್ಟರ್ ದಯಮಾಡಿ. ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸು, ಆತನು ಆದಿ ಸಂಭೂತನು, ಎಲ್ಲದರಲ್ಲಿ ಪ್ರಮುಖನಾಗುವಂತೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಆತನೇ. ತಂದೆಯಾದ ದೇವರು ಆತನಲ್ಲಿ ತನ್ನ ಸರ್ವ ಸಂಪೂರ್ಣತೆಯು ವಾಸವಾಗಿರಬೇಕಂತಲೂ ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಭೂ ಪರಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನ ಪಡಿಸಿಕೊಳ್ಳಬೇಕಂತಲೂ ನಿಷ್ಕರ್ಷೆ ಮಾಡಿದನು. ಥ್ಯಾಂಕ್ ಯು ಸಿಸ್ಟರ್. ಎಷ್ಟು ಸ್ಪಷ್ಟತೆ ಇದೆ ನಾವಲ್ಲಿ ನೋಡುವಾಗ. ಆತನು ಸರ್ವ ಸೃಷ್ಟಿಗೆ ಆದಿ ಸಂಭೂತನು. ಈ ವಾಸ್ ದ ಬಿಗಿನಿಂಗ್. ಆತನು ಸತ್ತವರೊಳಗಿಂದ ಮೊದಲೇ ಎದ್ದು ಬಂದವನು. ಅಂದ್ರೆ ಹಿಂದೆ ಕೆಲವರು ಸತ್ತವರು ಎದ್ದು ಬಂದಿರಬಹುದು, ಲಾಜರು ಎದ್ದಿರಬಹುದು, ಆದರೆ ಪುನಃ ಅವನು ಮರಣ ಹೊಂದುತ್ತಾನೆ. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯದಲ್ಲಿ ಹಾಗಲ್ಲ. ಆತನು ಅನೇಕ ಶಿಷ್ಯರು ಕಾಣಿಸ್ಕೊಂಡನು, ಅನೇಕ ಜನರು ಕಾಣಿಸ್ಕೊಂಡನು. ಮತ್ತು ಆತನು ಎಲ್ಲ ಶಿಷ್ಯರು ಎದುರನ್ನ ನೋಡುವಾಗ ಆತನು ಪರಲೋಕಕ್ಕೆ ಆರೋಹಣನಾದನು. ಈಸ್ ಎ ಲಿವಿಂಗ್ ಗಾಡ್, ಈಸ್ ಎ ಲಿವಿಂಗ್ ಗಾಡ್. ಹಾಗಾಗಿ
ತಂದೆಯಾದ ದೇವರು ಆತನನ್ನು ಸಭೆ ಎಂಬ ದೇಹಕ್ಕೆ ಶಿರಸ್ಸು. ವಿ ಆರ್ ಕನೆಕ್ಟೆಡ್ ಟು ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಹೂ ಇಸ್ ದ ಹೆಡ್ ಆಫ್ ದಿ ಚರ್ಚ್. ಇನ್ನು ಬೇರೆ ಯಾವ ಹೆಡ್ಗಳು ಇಲ್ಲ. ಅಂದ್ರೆ ದೇವರು ತಾನೇ ಅಪೊಸ್ತಲ ಕೃತ್ಯ 20ನೇ ಅಧ್ಯಾಯ 28ನೇ ವಚನಕ್ಕೆ ಬಂದಾಗ ತನ್ನ ಸ್ವರಕ್ತದಿಂದ ಸಂಪಾದಿಸಿಕೊಂಡಿರುವಂತ ಸಭೆಯಲ್ಲಿ ಆತನು ಮಾನವರ ಜೊತೆಯಲ್ಲಿ ಆತ ನೀವು ದೇವರ ಜೊತೆ ಕೆಲಸಗಾರರು ಎಂಬುದಾಗಿರುವ ಅರ್ಥದಲ್ಲಿ ಕೆಲವರನ್ನ ಹಿರಿಯರನ್ನ ದೇವರು ನೇಮಿಸಿದ್ದಾರೆ. ಆದರೆ ಅವರೇ ಅಲ್ಟಿಮೇಟ್ ಅಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆದಿ ಸಂಭೂತನು, ಆತನ ಸಭೆ ಎಂಬ ದೇಹಕ್ಕೆ ಆತನ ಶಿರಸ್ಸು, ಆತನ ಮೂಲಕವೇ ಎಲ್ಲವೂ ಕೂಡ ನೆರವೇರಿದವು. ದಟ್ ಈಸ್ ದ ಅಬ್ಸಲ್ಯೂಟ್ ಮ್ಯಾನಿಫೆಸ್ಟೇಷನ್ ಆಫ್ ಗಾಡ್ಸ್ ಸುಪ್ರೀಂ ಪವರ್. ದೇವರಲ್ಲಿರ್ತಕ್ಕಂಥ ಆ ಒಂದು ಅಟ್ಮೋಸ್ಟ್ ಹೆಡ್ಶಿಪ್, ಆತನೇ ಶಿರಸ್ಸು ಪ್ರಿಯರೇ. ಆದರೆ ಈ ಮನುಷ್ಯರು, ಈ ಸಾಮಾನ್ಯ ಮನುಷ್ಯರು, ಎಲೆಕ್ಷನ್ ಅಲ್ಲಿ ಒದ್ದಾಡಿಕೊಳ್ಳುವಂತ ಈ ಮನುಷ್ಯರು ಸಭೆಗೆ ಶಿರಸ್ಸುಗಳ? ಕರ್ತನಲ್ಲಿ ಪ್ರಿಯರೇ, ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಡಿವಿನಿಟಿ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಅದಕ್ಕೆ ಹೇಳಿದ್ದನು ಮಾರ್ಟಿನ್ ಲೂಥರ್, ಸೋಲಾ ಸ್ಕ್ರಿಪ್ಚರ. ನೀವು ವಾಕ್ಯವನ್ನು ಚೆನ್ನಾಗಿ ಓದಿ, ವಾಕ್ಯವನ್ನು ಮೆಡಿಟೇಟ್ ಮಾಡಿ, ದಿನಾಲು ಮೆಡಿಟೇಟ್ ಮಾಡಿ. ದೇರ್ ಇಸ್ ನೋ ಎಂಡ್. ದೇರ್ ಆರ್ ಲ್ಯಾಕ್ಸ್, ಕ್ರೋರ್ಸ್ ಆಫ್ ಮೆಸೇಜಸ್. ಒಂದು ಪದ, ಒಂದು ವಾಕ್ಯ ತಗೊಂಡ್ರೆ ಅದರಲ್ಲಿ ನಮಗೆ ಗೂಢವಾದ, ಬಹಳ ಅಪಾರವಾದ ಅಂಶಗಳು ದೇವರ ನಮಗೆ ತಿಳಿಸುವಂತರಾಗಿರ್ತಾರೆ ಪ್ರಿಯರೇ. ನಾನು ಮುಂದಕ್ಕೆ ಹೋಗ್ತೇನೆ. ಇನ್ನೊಂದು ವಚನವನ್ನು ಓದಿ. ಆ 3ನೇ ಮಾತು ಹೇಳಿದ್ದವನು ಸೋಲಾ ಗ್ರಾಷಿಯೋ ಅನ್ನೋದಕ್ಕೆ ವಾಕ್ಯಾಧಾರ ಮಾರ್ಟಿನ್ ಲೂಥರ್ ಹೇಳಿರುವಂತಹದ್ದು. ಸ್ಕ್ರಿಪ್ಚರಲ್ ಅಲೋನ್ ಅಂತ ಒಂದು, ಸೋಲಾ ಗ್ರಾಷಿಯೋ ಅಂದ್ರೆ ಗ್ರೇಸ್ ಅಲೋನ್. ಗ್ರೇಸ್, ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಂತವರಾಗಿರ್ತೇವೆ. ನನ್ನ ಸಮಯ ಮುಕ್ತಾಯ ಆಗ್ತಾ ಇದೆ. ನಾನು ಬೇಗ ಈ 2 ಅಂಶಗಳನ್ನು ನಾನು ಮುಗಿಸ್ಲಿಕ್ಕೆ ಪ್ರಯತ್ನಿಸ್ತೇನೆ. ದಯಮಾಡಿ ನೋಡಿ ಸಿಸ್ಟರ್, ಎಫೆಸದವರು ಬರೆದ ಪತ್ರಿಕೆ 2ನೇ ಅಧ್ಯಾಯ 8-9 ವಚನಗಳು. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆಯನ್ನು ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮಗುಂಟಾದದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದ್ದಲ್ಲ. ಅಲ್ಲಿ ನಾವು ಗಮನಿಸಿ ನೋಡುವಾಗ ಆ ರೋಮನ್ ಕೆಥೋಲಿಕರು ಪುಣ್ಯಕ್ರಿಯೆಗಳು ಮಾಡಬೇಕು. ಆಮೇಲೆ ಇನ್ನೊಂದು ಸಿದ್ಧಾಂತ ಇದೆ, ಪರ್ಗೇಟರಿ. ನಾನು ಅದನಿಗೆ ಹೇಳಿಕ್ ಹೋಗುವುದಿಲ್ಲ, ಯಾಕಂದ್ರೆ ನನ್ನನ್ನು ಕೇಳಿಸ್ಕೊಳ್ಳುವಂತ ನನ್ನ ಸಹೋದರ ಸಹೋದರಿಯರ ಬೃಂದ, ಈ ಒಂದು ಗ್ರೂಪ್ ನಮಗೆ ಸತ್ಯವೇದದಲ್ಲಿರುವಂತ ದೇವರ ಸತ್ಯದ ಜ್ಞಾನದ ಬಗ್ಗೆ ಒಂದು ಸಂಪೂರ್ಣ ಪರಿಕಲ್ಪನೆ ಮೂಡಿ ಬರ್ಬೇಕಂತಕ್ಕಂಥದ್ದು ನನ್ನ ಮನದಾಳದ ಆಶೆ ಪ್ರಿಯರೇ. ಹಾಗಾಗಿ ನಾವು ಧ್ಯಾನಿಸೋಣ, ಒಟ್ಟಿಗೆ ನಾವು ಧ್ಯಾನಿಸ್ತಿದ್ದೀವಿ. ಬನ್ನಿ. ನಂಬಿಕೆಯ ಮೂಲವೇ ನಾವು ಕೃಪೆಯಿಂದಲೇ ರಕ್ಷಣೆ ಹೊಂದುವಂತರಾಗಿರ್ತೇವೆ. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನನ್ನು ದೇವರು ಮೊದಲೇ ನಿಷ್ಕರ್ಷೆ ಮಾಡಿದನು ಎಂಬುದನ್ನು ಎಫೆಸದವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನದಿಂದ 13ನೇ ವಚನದಲ್ಲಿ ಇರುವಾಗ ನಾವು ಕಾಣ್ತೇವೆ. ಆದ್ರಿಂದ ಈ ಬೋಧನೆಗೆ ಒಳಪಟ್ಟಿರುವವರೇ ಹೊಸ ಒಡಂಬಡಿಕೆಯ ವಿಶ್ವಾಸಿಗಳು. ಅವರೇ ಶುಭ್ರ ವಸ್ತ್ರಗಳನ್ನು ಧರಿಸಿರುವವರು. ಇಂಗ್ಲೆಂಡ್ ನಲ್ಲಿ ಇರ್ಬೋದು, ಸ್ಕಾಟ್ಲೆಂಡ್ ನಲ್ಲಿ ಇರ್ಬೋದು, ಜರ್ಮನಿಯಲ್ಲಿ ಇರ್ಬೋದು, ಮತ್ತು ಅನೇಕ ಕಡೆ. ಕರ್ತನಲ್ಲಿ ಪ್ರಿಯರೇ, ಲವೋದಿಕೀಯ ಸಭೆ ಪ್ರಾರಂಭ ದೇವರು ಬಹಳ ಸಂತೋಷ ಪಡ್ತಾರೆ. ಯಾಕಂದ್ರೆ ಈ ಶುಭ್ರ ವಸ್ತ್ರಗಳು ಧರಿಸಿರುವಂತವರ ಒಂದು ಒಳ್ಳೆದಿನಂತ ಪ್ರಭಾವವೇನೋ ದೇವರು ಆ ಸಭೆಯನ್ನ ತುಂಬಾ ಮೆಚ್ಕೊಳ್ತಾನೆ. ಅದ್ರ ಮೇಲೆ ತಪ್ಪೇ ಇಲ್ಲ. ನಾವು ಮುಂದಿನ ದಿನಗಳಲ್ಲಿ ದೇವರ ಚಿತ್ತವಾದರೆ ಫಿಲಡೆಲ್ಫಿಯಾ ಸಭೆ ಯಾವ ರೀತಿ ಒಂದು ಬ್ರಿಡ್ಜ್ ಆಗುತ್ತೆ ಸಾರ್ದಿಸ್ ಸಭೆಯಿಂದ ಎಂಬುದನ್ನು ನಾವು ಧ್ಯಾನಿಸೋಣ.